ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನವೀನ್ ಸ್ಟೋರೀಸ್. ಸ್ನೇಹಿತರೆ, ಪ್ರತಿ ಮನೆಯಲ್ಲೂ ಒಂದು ಕತೆ ಅಡಗಿರುತ್ತೆ. ಕೆಲವು ನೆನಪುಗಳು, ಕೆಲವು ನೋವುಗಳು, ಆದರೆ ಕೆಲವು ಮನೆಗಳಲ್ಲಿ ಬದುಕಿರುವವರ ಜೊತೆ ಮೃತರ ಆತ್ಮಗಳು ಕೂಡ ವಾಸಿಸುತ್ತವೆ. ಇಂದು ನಾವು ಕೇಳಲಿರೋದು ಹಳೆಯ ಅಪಾರ್ಟ್ಮೆಂಟ್ನ 18ನೇ ಫ್ಲಾಟ್ನ ಕ್ರೂರ ಆತ್ಮದ ಕತೆ. ಇದು ಕೇವಲ ಹಾರರ್ ಸ್ಟೋರಿಯಲ್ಲ. ಎಷ್ಟೋ ಮನೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಇಂದಿಗೂ ಇವೆ. ಸ್ನೇಹಿತರೆ, ರೋಹಿತ್ ಮತ್ತು ಸಾರಾ ತಮ್ಮ 7 ತಿಂಗಳ ಮಗುವಿನ ಆಗಮನಕ್ಕಾಗಿ ಕಾತುರದಿಂದ ಕಾಯುತ್ತಿರುತ್ತಾರೆ. ರೋಹಿತ್ ಪ್ರೆಗ್ನೆಂಟ್ ಆಗಿರುವ ಸಾರಾಳನ್ನು ನೋಡಿ ಮುಗುಳ್ನಕ್ಕು ಹೊಸ ಮನೆಗೆ ಹೋಗಲು ಕಾರ್ನ ಮೂಲಕ ತಾವೋಗಬೇಕಿದ್ದ ಲೊಕೇಶನ್ ಕಡೆ ಹೋಗ್ತಾನೆ. ಕೆಲವೇ ಕ್ಷಣಗಳಲ್ಲಿ ಅವರಿಬ್ಬರು ಕಂಪನಿ ಉದ್ಯೋಗಿಗಳಿಗೆ ಮೀಸಲಾದ ತುಂಬಾ ಸರಳವಾದ ಅಪಾರ್ಟ್ಮೆಂಟ್ನ ಬಳಿ ಬರ್ತಾರೆ. ಕಾರಿನ ಶಬ್ದ ಕೇಳಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವರ ಬಳಿ ಓಡಿ ಬರ್ತಾನೆ. ರೋಹಿತ್ ತನ್ನನ್ನು ಸಿವಿಲ್ ಇಂಜಿನಿಯರ್ ರೋಹಿತ್ ಮಲ್ಹೋತ್ರಾ ಎಂದು ಪರಿಚಯಿಸಿಕೊಂಡು ತಮಗೆ ಕಂಪನಿಯಿಂದ ಫ್ಲಾಟ್ ಹಂಚಿಕೆಯಾಗಿರುವುದಾಗಿ ಹೇಳ್ತಾನೆ. ಆಗ ಸೆಕ್ಯೂರಿಟಿ ಗಾರ್ಡ್ ಮ್ಯಾನೇಜರ್ ಹೇಳಿದ್ದರು, ಫ್ಲಾಟ್ ಸಂಖ್ಯೆ 18 ಸ್ವಚ್ಛಗೊಳಿಸಿದ್ದೀನಿ, ಹೋಗಿ ನಿಮ್ಮ ವಸ್ತುಗಳನ್ನು ನಾನು ತೆಗೆದುಕೊಂಡು ಬರ್ತೀನಿ ಎಂದು ಹೇಳ್ತಾನೆ. ಸಾರಾ ಕಾರ್ನಿಂದ ಇಳಿತಾಳೆ. ಆಗ ಸೆಕ್ಯೂರಿಟಿ ಗಾರ್ಡ್ಗೆ ಈಕೆ ಪ್ರೆಗ್ನೆಂಟ್ ಎಂದು ಗೊತ್ತಾಗುತ್ತೆ. ಆಗ ಆತನ ಮುಖದಲ್ಲಿ ಅತಿಯಾದ ಭಯ ಆವರಿಸುತ್ತೆ. ಇದನ್ನು ನೋಡಿದ ರೋಹಿತ್ ಏನಾಯಿತು ಎಂದು ಕೇಳಿದಾಗ ಸೆಕ್ಯೂರಿಟಿ ಗಾರ್ಡ್ ನಡುಗುವ ಧ್ವನಿಯಲ್ಲಿ, ದಯವಿಟ್ಟು ಮೇಡಮ್ ಅವರನ್ನು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಒಂದು ಉತ್ತಮ ಹೋಟೆಲ್ಗೆ ಕರೆದುಕೊಂಡು ಹೋಗಿ 1 ದಿನ ಅಲ್ಲಿಯೇ ಇರಿ, ನಾನು ಬೇರೆ ಮನೆಯನ್ನ ವ್ಯವಸ್ಥೆ ಮಾಡ್ತೀನಿ ಎಂದು ಕೇಳಿಕೊಳ್ತಾನೆ. ರೋಹಿತ್ ಕನ್ಫ್ಯೂಸ್ ಆಗಿ, ಈಗ ತಾನೇ 18ನೇ ಫ್ಲಾಟ್ ಸಿದ್ಧವಿದೆ ಎಂದು ಹೇಳಿದ್ರಿ, ಈಗೇನಾಯಿತು? ನಾವು ತುಂಬಾ ಸುಸ್ತಾಗಿದ್ದೀವಿ, ಬೇಗ ನಾವು ಮನೆಯ ಒಳಗೆ ಹೋಗಬೇಕು ಎಂದು ಹೇಳ್ತಾನೆ. ಆಗ ಗಾರ್ಡ್ ಭಯದಿಂದ ಯಾವುದೋ ವಿಷಯವನ್ನ ಮುಚ್ಚಿಟ್ಟು, ಸರಿ ಬನ್ನಿ, ನಿಮಗೆ ನಿಮ್ಮ ಮನೆಯನ್ನು ತೋರಿಸ್ತೀನಿ, ನಂತರ ನಿಮ್ಮ ವಸ್ತುಗಳನ್ನ ತರ್ತೀನಿ ಎಂದು ಕರೆದುಕೊಂಡು ಹೋಗ್ತಾನೆ. ರೋಹಿತ್ ಮತ್ತು ಸಾರಾ ಜೊತೆ ಲಿಫ್ಟ್ನ ಕಡೆ ಹೋಗ್ತಾನೆ. ಸೆಕ್ಯೂರಿಟಿ ಗಾರ್ಡ್ನ ಮುಖದಲ್ಲಿ ಇನ್ನೂ ಅದೇ ರೀತಿಯ ಭಯ ಇರುತ್ತೆ. ಹೀಗೆ ಅವರನ್ನು ಆತ 18ನೇ ಫ್ಲಾಟ್ಗೆ ಕರೆದುಕೊಂಡು ಬಂದಾಗ ಮನೆಯ ಲೈಟ್ಗಳು ಒಂದು ಕ್ಷಣ ಫ್ಲಿಕರ್ ಆಗುತ್ತೆ. ಅದರಿಂದ ರೋಹಿತ್ ಹಾಗೂ ಸಾರಾಗೆ ಏನು ಅನ್ನಿಸಲ್ಲ, ಆದರೆ ಗಾರ್ಡ್ ಮಾತ್ರ ಅದಕ್ಕೂ ಹೆದರಿಕೊಳ್ತಾನೆ. ಆ ಫ್ಲಾಟ್ ದೊಡ್ಡದಾಗಿದ್ದು ಸಾರಾಗೆ ತುಂಬಾ ಇಷ್ಟವಾಗುತ್ತೆ. ಆಗ ರೋಹಿತ್, ನಮ್ಮ ಮಗು ಬರಲಿದೆ, ಅದು ಆಟವಾಡಲು ಈ ಫ್ಲಾಟ್ ದೊಡ್ಡದಾಗಿಯೇ ಇರಬೇಕೆಂದು ಸಂತೋಷದಿಂದ ಹೇಳ್ತಾನೆ. ಅವರು ಫ್ಲಾಟ್ನ ಎಲ್ಲ ಕಡೆ ಓಡಾಡ್ತಾರೆ. ಅದೇ ಸಮಯದಲ್ಲಿ ಅವರ ನೆರಳುಗಳ ಜೊತೆ ಮತ್ತೊಂದು ತುಂಬಾ ವಿಚಿತ್ರವಾದ ನೆರಳು ಓಡಾಡುತ್ತಿರುತ್ತೆ. ಆದರೆ ಅದನ್ನು ಅವರಿಬ್ಬರೂ ಗಮನಿಸೋದೇ ಇಲ್ಲ. ಅದೇ ರಾತ್ರಿ 1:30 ಸುಮಾರಿಗೆ ಸಾರಾಳಿಗೆ ತನ್ನ ಹಾಸಿಗೆಯಲ್ಲಿ ಬೇರೊಬ್ಬರು ಇದ್ದಾರೆ ಎಂದು ಅನ್ನಿಸುತ್ತೆ. ಅದು ತನ್ನ ಗಂಡನಿ ಎಂದುಕೊಂಡು ತುಂಬಾ ಆರಾಮಾಗಿ ನಿದ್ದೆ ಮಾಡುತ್ತಿರುತ್ತಾಳೆ. ಈ ಸಮಯದಲ್ಲಿ ಮಗುವಿರುವ ಅವಳ ಹೊಟ್ಟೆಯನ್ನು ಯಾರೋ ತುಂಬಾ ಬಲವಾಗಿ ಸವರುತ್ತಿರುತ್ತಾರೆ. ಆಗ ಸಾರಾ, ರೋಹಿತ್ ಏನು ಮಾಡ್ತಾ ಇದ್ಯಾ, ನನ್ನನ್ನು ಮಲಗಲು ಬಿಡು ಎಂದು ಹೇಳಿ ಆ ಕೈಯನ್ನ ತೆಗೆಯಲು ಪ್ರಯತ್ನಿಸಿ ಆ ಕೈಯನ್ನು ಮುಟ್ತಾಳೆ. ಆ ಕೈ ಅತಿಯಾಗಿ ಒರಟಾಗಿದ್ದು ತುಂಬಾ ಬಿಸಿಯಾಗಿರುತ್ತೆ. ಸಾರಾಳ ಕೈ ಶಾಖದಿಂದ ಸುಟ್ಟು ಹೋದಂತೆ ಅನ್ನಿಸಿ ಜೋರಾಗಿ ಕೆರುಚಿ ಎಚ್ಚರವಾಗ್ತಾಳೆ. ಏನಾಯ್ತು ಎಂದು ಮಲಗಿದ್ದ ರೋಹಿತ್ ಎಚ್ಚರವಾಗಿ ಗಾಬರಿಯಿಂದ ಕೇಳಿದಾಗ, ಸಾರಾ, ಇಲ್ಲಿ ಯಾರೋ ಇದ್ದಾರೆ, ಅವರು ನನ್ನ ಮಗುವನ್ನು ಮುಟ್ಟೋಕೆ ಪ್ರಯತ್ನ ಪಡುತ್ತಿದ್ದು ಅವರ ಕೈ ನನ್ನ ಹೊಟ್ಟೆಯ ಮೇಲಿತ್ತು, ನೋಡಿ, ಆ ಕೈಯನ್ನು ಮುಟ್ಟಿದ ಕೂಡಲೇ ನನ್ನ ಕೈ ಸುಟ್ಟು ಹೋಗಿದೆ ಎಂದು ಹೇಳ್ತಾಳೆ. ಆಗ ರೋಹಿತ್ ಅವಳ ಕೈಯನ್ನು ನೋಡಿದಾಗ ಯಾವುದೇ ಸುಟ್ಟ ಗಾಯ ಇರೋದಿಲ್ಲ. ಸಾರಾ, ಇಲ್ಲಿ ಯಾರೂ ಇಲ್ಲ, ಇದು ಹೊಸ ಜಾಗ ಆಗಿರೋದ್ರಿಂದ ನಿನಗೆ ಭ್ರಮೆಯಾಗಿರಬೇಕು ಎಂದು ಹೇಳಿ ಅವಳನ್ನ ಸಮಾಧಾನ ಪಡಿಸ್ತಾನೆ. ಅವರಿಬ್ಬರು ಮಲಗಿದಾಗ ಅದೇ ರೂಮ್ನ ಒಂದು ಮೂಲೆಯಲ್ಲಿ ಮಹಿಳೆಯ ರೀತಿ ಕಾಣುವ ಒಂದು ಕಪ್ಪು ಆಕೃತಿ ನಿಂತಿರುತ್ತೆ. ಅವಳ ಹೊಟ್ಟೆಯಲ್ಲಿರೋ ಮಗು ನನ್ನದು ಎಂದು ಹೇಳುತ್ತಿರುವ ಪಿಸು ಮಾತು ನಮಗೆ ಕೇಳುತ್ತಿರುತ್ತೆ. ಮರುದಿನ ಬೆಳಗ್ಗೆ ರೋಹಿತ್ ಆಫೀಸ್ಗೆ ಹೋಗಲು ರೆಡಿಯಾಗ್ತಾನೆ. ಸಾರಾ ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ಸ್ವಲ್ಪ ಭಯದಲ್ಲಿರ್ತಾಳೆ. ಪುನಃ ರೋಹಿತ್ ಬಳಿ ಹೋಗಿ, ರೋಹಿತ್, ನನ್ನನ್ನು ನಂಬು, ನಿನ್ನೆ ರಾತ್ರಿ ನಮ್ಮ ರೂಮ್ನಲ್ಲಿ ಯಾರು ಇದ್ದರು ಎಂದು ಪುನಃ ಹೇಳ್ತಾಳೆ. ಆಗ ರೋಹಿತ್, ಸಾರಾ, ನೀನು ಕನಸು ಕಂಡಿರಬೇಕು,
ಅದರಿಂದಲೇ ಇಷ್ಟೊಂದು ಭಯ ಪಡುತ್ತಿದ್ದೀಯ. ಈ ರೀತಿ ನೀನು ಹೆದರಿಕೊಂಡರೆ ನಿನ್ನ ಹೊಟ್ಟೆಯಲ್ಲಿರುವ ನಮ್ಮ ಮಗುವಿಗೆ ತೊಂದರೆಯಾಗುತ್ತೆ. ನಿನ್ನೆ ರಾತ್ರಿಯಾದದನ್ನ ಮರೆಯಲು ಪ್ರಯತ್ನಪಟ್ಟು ಧೈರ್ಯವಾಗಿರು ಎಂದು ಅವಳಿಗೆ ಧೈರ್ಯ ಹೇಳ್ತಾನೆ. ರೋಹಿತ್ ಹೋದ ನಂತರ ಸಾರಾ ಭಯದಿಂದ ಹೊರಬಂದು ಬಾಲ್ಕನಿಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಿರುತ್ತಾಳೆ. ಆಗ ಡೋರ್ ಬೆಲ್ ಆಗುತ್ತೆ. ಸೆಕ್ಯೂರಿಟಿ ಗಾರ್ಡ್ ಕಳುಹಿಸಿದ ಕೆಲಸದಾಕೆ ಅಲ್ಲಿ ನಿಂತಿರ್ತಾಳೆ. ಆಗ ಅವಳು, ಮೇಡಮ್, ಈ ಮನೆಯಲ್ಲಿ ನಾನು ಇಡೀ ದಿನ ಕೆಲಸ ಮಾಡಿಕೊಂಡಿರಲು ಆಗೋದಿಲ್ಲ. ನೀವು ಬೇರೆ ಮನೆ ಹುಡುಕಿಕೊಳ್ಳೋದು ಉತ್ತಮ ಎಂದು ಹೇಳ್ತಾಳೆ. ಅವಳ ಮಾತನ್ನು ಕೇಳಿದ ಸಾರಾಗೆ ಶಾಕ್ ಆಗಿ, ಯಾಕೆ ಹೀಗೆ ಹೇಳುತ್ತಿದ್ದೀರಾ? ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಎಂದು ಅವಳಿಗೆ ಕೇಳ್ತಾಳೆ. ಆಗ ಆ ಹೆಂಗಸು ಏನನ್ನು ಹೇಳಲು ಪ್ರಯತ್ನ ಪಡುವಾಗ ಅಡುಗೆ ಮನೆಯಿಂದ ಪಾತ್ರೆಗಳು ಬೀಳುವ ಜೋರಾದ ಶಬ್ದ ಬರುತ್ತೆ. ಸಾರಾ ಮತ್ತು ಆ ಕೆಲಸದಾಕೆ ಅಲ್ಲಿಗೆ ಓಡೋಗಿ ನೋಡಿದರೆ ಒಂದು ಕಪ್ಪು ಬೆಕ್ಕು ಕೆಂಪು ಕಣ್ಣುಗಳಿಂದ ಅವರನ್ನೇ ಕೋಪದಿಂದ ದಿಟ್ಟಿಸಿ ನೋಡುತ್ತಿರುತ್ತೆ. ಆ ಬೆಕ್ಕನ್ನು ನೋಡಿದ ಕೆಲಸದವಳಿಗೆ ಭಯವಾಗಿ ನಾನಿಲ್ಲಿ ಕೆಲಸ ಮಾಡಲ್ಲ ಎಂದು ಹೇಳಿ ಅಲ್ಲಿಂದ ಲಿಫ್ಟ್ನ ಕಡೆಗೆ ಓಡೋಗ್ತಾಳೆ. ಆದರೆ ಲಿಫ್ಟ್ನ ಡೋರ್ ಕ್ಲೋಸ್ ಆಗೋ ಮೊದಲೇ ಕಿಚನ್ನಲ್ಲಿದ್ದ ಆ ಕಪ್ಪು ಬೆಕ್ಕು ಲಿಫ್ಟ್ನ ಒಳಗೆ ಬರುತ್ತೆ. ಆಗ ಬಾಗಿಲು ಕ್ಲೋಸ್ ಆಗುತ್ತೆ. ಅದನ್ನು ನೋಡಿದ ಅವಳು ಭಯದಲ್ಲಿರುವಾಗ ಆ ಬೆಕ್ಕು ಇದ್ದಕ್ಕಿದ್ದಂತೆ ಭಯಾನಕ ಹೆಣ್ಣಿನ ಆಕೃತಿಯಾಗಿ ಬದಲಾಗುತ್ತೆ. ನಂತರ ಅದು ಜೋರಾಗಿ ಅಳಲು ಪ್ರಾರಂಭಿಸುತ್ತೆ. ಆ ಅಳುವಿನ ಶಬ್ದ ಎಷ್ಟು ಭಯಾನಕವಾಗಿತ್ತು ಎಂದರೆ ಕೆಲಸದಾಕಿಯ ಕಿವಿಯಿಂದ ರಕ್ತ ಹರಿಯಲು ಶುರುವಾಗುತ್ತೆ. ಹಾಗೆಯೇ ಅವಳ ಮೂಗು ಮತ್ತು ಬಾಯಿಯಿಂದ ರಕ್ತ ಬಂದು ಆಕೆ ಅಲ್ಲಿಯೇ ಸತ್ತೋಗ್ತಾಳೆ. ಅವಳ ಸಾವು ಹೇಗಾಯಿತು ಎಂದು ಯಾರಿಗೂ ತಿಳಿಯೋದೇ ಇಲ್ಲ. ಸಂಜೆ ರೋಹಿತ್ ಮನೆಗೆ ಬರ್ತಾನೆ. ಕೆಲಸದಾಕಿಯ ಸಾವಿನ ಬಗ್ಗೆ ಅವನಿಗೆ ಸಾರಾಯಿಂದ ತಿಳಿಯುತ್ತೆ. ಹಾಗೆಯೇ ಸಾರಾ ಹೆಚ್ಚು ಚಿಂತೆಯಲ್ಲಿದ್ದು ರೋಹಿತ್ ಜೊತೆ ಮಾತಾಡ್ತಾಳೆ. ನಾವು ಇಲ್ಲಿಗೆ ಬಂದಾಗಿನಿಂದ ಸಮಸ್ಯೆಗಳು ಬರುತ್ತಲೇ ಇವೆ, ಏನೋ ಸರಿಯಿಲ್ಲ ರೋಹಿತ್, ನಾವು ಇಲ್ಲಿಂದ ಹೊರಟೋಗೋಣ ಎಂದು ಹೇಳ್ತಾಳೆ. ಆಗ ರೋಹಿತ್, ನನ್ನ ಕೆಲಸದ ಕಾರಣ ನಾವು ಇಲ್ಲಿಯೇ ಇರಬೇಕು. ನಿನ್ನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ತೀನಿ, ಆದರೆ ಇದರ ಬಗ್ಗೆ ಹೆಚ್ಚು ಯೋಚಿಸಬೇಡ. ನಮ್ಮ ಮಗುವಿಗೆ ಅದು ಒಳ್ಳೆಯದಲ್ಲ ಎಂದು ಸಮಾಧಾನ ಮಾಡ್ತಾನೆ. ಸಾರಾ ಕೂಡ ಅವನ ಮಾತನ್ನು ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾಳೆ. ಊಟದ ನಂತರ ಇಬ್ಬರು ಬಾಲ್ಕನಿಯಲ್ಲಿ ಕುಳಿತಿರ್ತಾರೆ. ಆಗ ಯಾರೋ ಲಾಲಿ ಹಾಡುವ ಶಬ್ದ ಸ್ಪಷ್ಟವಾಗಿ ಸಾರಾಗೆ ಕೇಳುತ್ತೆ. ಆದರೆ ರೋಹಿತ್ಗೆ ಅದು ಕೇಳೋದಿಲ್ಲ. ಸಾರಾ ಆ ಧ್ವನಿಯನ್ನು ಕೇಳಿ ಮನೆಯ ಎಲ್ಲ ಕಡೆ ಹುಡುಕಲು ಶುರು ಮಾಡ್ತಾಳೆ. ಆಗ ಅವಳ ಹೊಟ್ಟೆಯಲ್ಲಿರುವ ಮಗು ವಿಪರೀತವಾಗಿ ಒದೆಯಲು ಶುರು ಮಾಡುತ್ತೆ. ಸಾರಾ ಕಿರುಚುತ್ತಾ, ಹಾಡನ್ನು ಹಾಡುತ್ತಿರೋದು ಯಾರು? ಧೈರ್ಯ ಇದ್ದರೆ ಮುಂದೆ ಬನ್ನಿ ಎಂದು ಕೂಗ್ತಾಳೆ. ಆಗ ರೋಹಿತ್, ಸಾರಾ ಏನಾಯ್ತು? ಯಾರನ್ನು ಕರೆಯುತ್ತಿದ್ದೀಯ ಎಂದು ಕೇಳಿದಾಗ ಸಾರಾ, ಈಗಷ್ಟೇ ಯಾರೋ ಲಾಲಿ ಹಾಡುತ್ತಿದ್ದರು, ಅದನ್ನು ಕೇಳಿ ನಮ್ಮ ಮಗು ಒದೆಯುತ್ತಿತ್ತು ನೋಡಿ ಎಂದು ರೋಹಿತ್ನ ಕೈ ಹಿಡಿದು ತನ್ನ ಹೊಟ್ಟೆಯ ಮೇಲೆ ಇಡ್ತಾಳೆ. ಆದರೆ ಆ ಮಗು ಚೂರು ಕೂಡ ಚಲಿಸುತ್ತಿರಲ್ಲ. ಆಗ ರೋಹಿತ್, ನಮ್ಮ ಮಗು ನಿದ್ದೆ ಮಾಡುತ್ತಿದೆ, ಬಾ ನೀನು ಕೂಡ ಮಲಗು. ಇತ್ತೀಚೆಗೆ ಯಾವುದೋ ವೆಬ್ ಸೀರೀಸ್ ಅನ್ನ ನೀನು ನೋಡುತ್ತಿರಬಹುದು, ಅದಕ್ಕೆ ಇವೆಲ್ಲ ನಿನ್ನ ಮನಸ್ಸಿಗೆ ಬರುತ್ತಾ ಇವೆ ಎಂದು ಹೇಳ್ತಾನೆ. ಆಗ ಸಾರಾ, ರೋಹಿತ್, ನೀನು ನಿಜವಾಗಿಯೂ ನನ್ನ ಮಾತನ್ನು ನಂಬೋದಿಲ್ವಾ? ನಾನು ಹೇಳುತ್ತಿರೋದು ಸತ್ಯ. ಈ ಮನೆಯಲ್ಲಿ ನಮ್ಮನ್ನ ಬಿಟ್ಟು ಯಾರೋ ಇದ್ದಾರೆ. ಪ್ರತಿ ಬಾರಿಯೂ ನನಗೆ ಯಾರೋ ಇರೋ ಫೀಲ್ ಆಗುತ್ತಿದೆ. ನನಗನ್ನಿಸುವ ಪ್ರಕಾರ ಈ ಮನೆಯಲ್ಲಿ ಆತ್ಮದ ತೊಂದರೆ ಇರಬಹುದು ಎಂದು ಹೇಳ್ತಾಳೆ. ಆ ಮಾತನ್ನು ಕೇಳಿ ಜೋರಾಗಿ ನಗುವ ರೋಹಿತ್, ಈ ಮನೆಯಲ್ಲಿ ನೀನು ಮತ್ತು ನಾನು ಹೊರತುಪಡಿಸಿ ಯಾರು ಕೂಡ ಇಲ್ಲ. ನೀನು ಆ ಲಾಲಿ ಹಾಡನ್ನು ಕೇಳಿದ್ದರೆ ಅದು ನನಗೂ ಕೇಳಿಸಬೇಕಿತ್ತು, ಆದರೆ ನನಗೆ ಕೇಳಲೇ ಇಲ್ಲ. ಅಂದರೆ ಇದೆಲ್ಲ ನಿನ್ನ ಭ್ರಮೆ. ಹೆಚ್ಚು ಯೋಚನೆ ಮಾಡೋದು ಒಳ್ಳೆಯದಲ್ಲ ಎಂದು ಹೇಳಿ ಅವಳನ್ನ ಮಲಗಿಸಲು ರೂಮ್ಗೆ ಕರೆದುಕೊಂಡು ಹೋಗ್ತಾನೆ. ಅವರು ರೂಮ್ನ ಒಳಗೆ ಬಂದ ಕೂಡಲೇ ಹಾಸಿಗೆಯ ಮೇಲೆ ಮಹಿಳೆಯ ರೀತಿ ಇರುವ ತುಂಬಾ ಭಯಾನಕ ಆಕೃತಿ ಕುಳಿತಿರೋದು ರೋಹಿತ್ಗೆ ಕಾಣುತ್ತೆ. ಆಗ ರೋಹಿತ್ಗೆ ಭಯವಾಗಿ 2 ಹೆಜ್ಜೆ ಹಿಂದಕ್ಕೆ ಹೋಗ್ತಾನೆ. ಆ ನೆರಳು ಅವನನ್ನು ನೋಡಿ ತುಂಬಾ ವಿಚಿತ್ರವಾಗಿ ನಗಲು ಪ್ರಾರಂಭಿಸುತ್ತೆ. ಆ ಸಮಯದಲ್ಲಿ ಅದು ಹಾಡುತ್ತಿದ್ದ ಲಾಲಿ ಹಾಡು ಅವನಿಗೂ ಕೇಳಲು ಶುರುವಾಗುತ್ತೆ. ಸಾರಾಗೂ ಕೂಡ ಆ ಆತ್ಮ ಕಂಡು ಅತಿಯಾದ ಗಾಬರಿಯಾಗ್ತಾಳೆ. ಆಗ ಆ ಆತ್ಮ, ಅದು ನನ್ನ ಮಗು, ನನಗೆ ಅದು ಬೇಕು ಎಂದು ಡೆಮೋನಿಕ್ ಧ್ವನಿಯಲ್ಲಿ ಹೇಳಿದ ಕೂಡಲೇ ಸಾರಾಗೆ ಅತಿಯಾದ ಹೊಟ್ಟೆ ನೋವು ಬರಲು ಶುರುವಾಗುತ್ತೆ. ರೋಹಿತ್ಗೆ ಏನು ಮಾಡಬೇಕೆಂದು ಅರ್ಥವಾಗೋದೇ ಇಲ್ಲ. ತನ್ನ ಮನೆಯಿಂದ ಸಾರಾಳನ್ನು ಹೊರಗೆ ಕರೆದುಕೊಂಡು ಹೋಗಲು ತುಂಬಾ ಪ್ರಯತ್ನ ಪಡ್ತಾನೆ.
ಆದರೆ ಮನೆಯ ಬಾಗಿಲು ಇದ್ದಕ್ಕಿದ್ದಂತೆ ಕ್ಲೋಸ್ ಆಗುತ್ತೆ. ಅವರ ಸುತ್ತಮುತ್ತವೇ ಆ ಆತ್ಮ ಓಡಾಡುತ್ತಿರುವ ರೀತಿ ಅವರಿಗೆ ಫೀಲ್ ಆಗುತ್ತೆ. ಅತಿಯಾದ ಹೊಟ್ಟೆ ನೋವಿನಿಂದ ಕಿರುಚುತ್ತಿದ್ದ ತನ್ನ ಹೆಂಡತಿಯನ್ನು ನೋಡಿ ಆ ಆತ್ಮದ ಮೇಲೆ ರೋಹಿತ್ಗೆ ತುಂಬಾ ಕೋಪ ಬರುತ್ತೆ. ಯಾರು ನೀನು? ನಮ್ಮಿಂದ ನಿನಗೆ ಏನು ಬೇಕು? ನನ್ನ ಹೆಂಡತಿಯನ್ನ ನಾನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲೇಬೇಕು. ಇಲ್ಲವಾದರೆ ಅವಳು ಮತ್ತು ಅವಳ ಹೊಟ್ಟೆಯಲ್ಲಿರುವ ನಮ್ಮ ಮಗು ಇಬ್ಬರ ಜೀವಕ್ಕೂ ತುಂಬ ಅಪಾಯ ಇದೆ. ದಯವಿಟ್ಟು ನಮ್ಮನ್ನ ಬಿಟ್ಟು ಬಿಡು ಎಂದು ಕೇಳಿಕೊಳ್ತಾನೆ. ರೋಹಿತ್ ಈ ರೀತಿ ಹೇಳುತ್ತಿದ್ದಂತೆ ಆ ಆತ್ಮ ಗಾಳಿಯಲ್ಲಿ ಹಾರಲು ಶುರು ಮಾಡಿ ತನ್ನ ಭಯಾನಕ ರೂಪದೊಂದಿಗೆ ಅವರ ಮುಂದೆ ಬರುತ್ತೆ. ಸುಟ್ಟ ರೀತಿಯಿರುವ ಅದರ ಮುಖವನ್ನು ನೋಡಿದ ಸಾರಾ ಜೋರಾಗಿ ಕಿರುಚಿ ಅಲ್ಲಿಯೇ ಮೂರ್ಛೆ ಹೋಗ್ತಾಳೆ. ಅತಿಯಾದ ಭಯದಿಂದ ಶಾಕ್ ಆದ ಕಾರಣ ಅವಳ ಮಗು ಹೊಟ್ಟೆಯಲ್ಲಿಯೇ ಸತ್ತು ಹೋಗುತ್ತೆ. ಮರುದಿನ ಸಾರಾನನ್ನು ಹೇಗೋ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದ ರೋಹಿತ್ ತಮ್ಮ ಮಗು ಸತ್ತಿರುವ ಕಾರಣದಿಂದ ತುಂಬಾ ದುಃಖದಲ್ಲಿರ್ತಾನೆ. ಸಾರಾನನ್ನು ಜೀವಂತವಾಗಿ ಕಾಪಾಡಿಕೊಂಡಿರ್ತಾನೆ. ಆಗ ಹಾಸ್ಪಿಟಲ್ಗೆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಬಂದು ದುಃಖದಿಂದ, ನನ್ನನ್ನು ಕ್ಷಮಿಸಿ, ಮೇಡಮ್ ಪ್ರೆಗ್ನೆಂಟ್ ಆಗಿದ್ದರು, ಆದರೂ ನಾನು ನಿಮ್ಮನ್ನ ಆ ಫ್ಲಾಟ್ ನಂಬರ್ 18ಗೆ ಹೋಗಲು ಬಿಟ್ಟೆ. ಇದೆಲ್ಲ ಆಗಿದ್ದು ನನ್ನ ತಪ್ಪಿನಿಂದಲೇ ಎಂದು ಹೇಳ್ತಾನೆ. ಆಗ ರೋಹಿತ್, ಆ ಮನೆಯಲ್ಲಿ ನಾವು ನೋಡಿದ್ದೆಲ್ಲ ಏನು? ಆ ಮಹಿಳೆ ಯಾರು? ನಿಜಕ್ಕೂ ಅಲ್ಲಿ ಏನಾಗಿತ್ತು ಎಂದು ಕೇಳಿದಾಗ ಗಾರ್ಡ್ ನಿಧಾನವಾಗಿ ಎಲ್ಲವನ್ನ ಹೇಳಲು ಶುರು ಮಾಡ್ತಾನೆ. ಕೆಲವು ವರ್ಷಗಳ ಹಿಂದೆ ಗಂಡ ಹೆಂಡತಿಯರೋ ಫ್ಯಾಮಿಲಿ ಆ ಮನೆಯಲ್ಲಿದ್ದರು. ಆಕೆ ನಿಮ್ಮ ಹೆಂಡತಿಯಂತೆಯೇ ಪ್ರೆಗ್ನೆಂಟ್ ಆಗಿದ್ದಳು. ಆದರೆ ಅವರ ಮಗು ಹೊಟ್ಟೆಯಲ್ಲಿರುವಾಗಲೇ ಸತ್ತು ಹೋಯಿತು. ಪುನಃ ಅವರು ತಾಯಿಯಾಗಲು ಸಾಧ್ಯವಾಗಲಿಲ್ಲ. ಅದರಿಂದ ಖಿನ್ನತೆಗೆ ಒಳಗಾದರು. ಅವರ ಮಾನಸಿಕ ಸ್ಥಿತಿ ತುಂಬ ಕೆಟ್ಟು ಹೋಯಿತು. ಇದನ್ನು ನೋಡಿದ ಆಕೆಯ ಗಂಡ ಬಾಡಿಗೆ ತಾಯಿಯ ಸಹಾಯ ತಗೋತಾನೆ. ಆದರೆ ಆ ಬಾಡಿಗೆ ತಾಯಿ, ನಿನಗೆ ನಿನ್ನ ಸ್ವಂತ ಮಗು ಬೇಕಾದರೆ ನೀನು ನನ್ನನ್ನ ಮದುವೆಯಾಗಬೇಕು, ಇಲ್ಲದಿದ್ದರೆ ಈ ಮಗುವನ್ನ ನಿನಗೆ ಕೊಡೋದಿಲ್ಲ ಎಂದು ಹೇಳ್ತಾಳೆ. ಆಕೆಯ ಗಂಡ ಒಳ್ಳೆಯ ವ್ಯಕ್ತಿ ಆಗಿರೋದಿಲ್ಲ. ಹೆಣ್ಣಿನ ಆಸೆಯಲ್ಲಿದ್ದ ಅವನು ಅದಕ್ಕೆ ಒಪ್ಪಿಗೆ ಕೊಡ್ತಾನೆ. ಈ ವಿಷಯ ಗೊತ್ತಾಗಿ ಗಂಡ ಮತ್ತು ಹೆಂಡತಿಯ ನಡುವೆ ಆಗಾಗ ದೊಡ್ಡ ಜಗಳವೇ ಆಗುತ್ತಿತ್ತು. ಒಂದು ದಿನ ಮಾನಸಿಕವಾಗಿ ತುಂಬ ನೊಂದಿದ್ದ ಅವನ ಹೆಂಡತಿಯನ್ನೇ ಆ ವ್ಯಕ್ತಿ ಅದೇ ಮನೆಯ ಒಳಗೆ ಜೀವಂತವಾಗಿ ಸುಟ್ಟು ಹಾಕಿದ. ಹೊರಗಿನ ಜನ ಅದನ್ನು ಶಾರ್ಟ್ ಸರ್ಕ್ಯೂಟ್ ಎಂದು ತಿಳಿದುಕೊಂಡರು. ಅಂದಿನಿಂದ ಆ ಮೊದಲ ಹೆಂಡತಿಯ ಆತ್ಮ ಆ 18ನೇ ನಂಬರ್ನ ಮನೆಯಲ್ಲಿ ವಾಸಿಸುತ್ತಿದೆ. ಆಗಾಗ ನನಗೂ ಸೇರಿ ಎಷ್ಟೋ ಜನರಿಗೆ ಆ ಆತ್ಮ ಲಾಲಿ ಹಾಡು ಹಾಡುತ್ತಿರೋದು, ತುಂಬ ವಿಚಿತ್ರ ಹಾಗೂ ಭಯಾನಕವಾಗಿ ಅಳೋದೆಲ್ಲ ಕೇಳಿಸಿದೆ. ಪ್ರೆಗ್ನೆಂಟ್ ಆಗಿರುವ ಸಾರಾ ಮೇಡಮ್ ಅವರನ್ನು ನೋಡಿ ತನ್ನ ಕುಟುಂಬವನ್ನ ನಾಶ ಮಾಡಿದ ಆ ಬಾಡಿಗೆ ತಾಯಿಯ ನೆನಪಾಗಿ ಆ ಆತ್ಮ ಸೇಡು ತೀರಿಸಿಕೊಳ್ಳಲು ಪ್ರಯತ್ನ ಪಟ್ಟಿರಬಹುದು ಎಂದು ಸೆಕ್ಯೂರಿಟಿ ಗಾರ್ಡ್ ರೋಹಿತ್ಗೆ ಹೇಳ್ತಾನೆ. ಮಗುವನ್ನು ಕಳೆದುಕೊಂಡ ನಂತರ ಸಾರಾಳ ಮಾನಸಿಕ ಸ್ಥಿತಿ ತುಂಬಾ ಕೆಡುತ್ತೆ. ಅದಕ್ಕಾಗಿಯೇ ರೋಹಿತ್ ಅವಳನ್ನು ಆ ಸಿಟಿಯಿಂದಲೇ ಶಾಶ್ವತವಾಗಿ ಕರೆದುಕೊಂಡು ಹೊರಟೋಗ್ತಾನೆ. ಸ್ನೇಹಿತರೆ, ಈ ಕತೆ ನಮ್ಮೆಲ್ಲರಿಗೂ ಒಂದು ನೆನಪು. ಪ್ರತಿಯೊಂದು ಮನೆಗೂ ಒಂದು ರಹಸ್ಯ ಇರುತ್ತೆ. ಆದರೆ ಕೆಲವು ರಹಸ್ಯಗಳನ್ನು ಹುಡುಕಬಾರದು, ಏಕೆಂದರೆ ಅವು ನಮ್ಮ ಪ್ರಾಣವನ್ನೇ ತೆಗೆಯಬಹುದು. ಸ್ನೇಹಿತರೆ, ಈ ಹಾರರ್ ಸ್ಟೋರಿ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ನವೀನ್ ಸ್ಟೋರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.